ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ನಾಲ್ಕು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿತನ ಪತ್ತೆ. ತಾಲೂಕು ಮಟ್ಟದ ಸಾರ್ವಜನಿಕ ಆರೋಗ್ಯ ಘಟಕದ ಪ್ರಯೋಗಶಾಲೆ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಎಂಇಎಸ್ ಪ್ರೌಢಶಾಲೆ 100% ಸಾಧನೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಿಧಿ ಆರ್ ಆಚಾರಿ 92.64 ಅಂಕ ಗಳಿಸಿ ಸಾಧನೆ. ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ತಕ್ಷಣ ಸ್ಪಂದಿಸಿ ಡಾಕ್ಟರ್ ದಿಲೀಶ್ ಶಶಿ. ತಿಂಗಳಲ್ಲಿ ಪ್ಯಾನ್ ಐಐಟಿ ಬೆಂಗಳೂರು ಸಮಿಟ್ 2026 ಆಯೋಜನೆ. ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕಾರ್ಯಕ್ರಮದಡಿ ಹಕ್ಕುಪತ್ರ ವಿತರಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಗಾಂಜಾ ಸೇವನೆ ಓರ್ವನ ಮೇಲೆ ಪ್ರಕರಣ ದಾಖಲು. ಹನುಮಂತಿ ಬಳಿ ಭೀಕರ ಅಪಘಾತ, ಬೈಕ್ ಸವಾರ ಸಾವು. ಠೇವಣಿ ಹಣ ಹಿಂದಿರುಗಿಸಲು ಕಾಳಂಗಿ ಸೊಸೈಟಿಯಲ್ಲಿ ದುಡ್ಡಿಲ್ಲ. ಆರೋಪಿತನಾದ ಫಾರೂಕ್ ಯಾನೆ ಫಾರೂಕ್ ಉಲ್ಲಾ ತಂದೆ ಭೋಗಿ ಬಾಷಾ ಸಾಬ್ ಸಾಕಿನ್ ಹಳ್ಳೂರುಕೇರಿ ಶಿರಾಳಕೊಪ್ಪ ಶಿವಮೊಗ್ಗ ಜಿಲ್ಲೆ. ಈತನ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 03-2017 ಯು/ಎಸ್ 457-380 ಐಪಿಸಿ ಕಾಯ್ದೆಯಡಿಯಲ್ಲಿ ಮನೆ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸಿದ ಸಿದ್ದಾಪುರ ಠಾಣೆ ಪೊಲೀಸರು ಈತನ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪತ್ರ ಸಲ್ಲಿಸಿದ್ದರು. ಅಸ್ಸಾಮಿ ಬೇರೆ ಜಿಲ್ಲೆಯವನಾಗಿದ್ದರಿಂದ ಶಿಕ್ಷೆಯಿಂದ ಬಚಾವಾಗಲು ಕಳೆದ 4 ವರ್ಷಗಳಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ಕಣ್ತಪ್ಪಿಸಿಕೊಂಡಿದ್ದ. ಸಿದ್ದಾಪುರ ನ್ಯಾಯಾಲಯವು ಈತನ ವಿರುದ್ಧ ದಸ್ತಗಿರಿ ವಾರಂಟ್ ಹೊರಡಿಸಿತ್ತು. ಸಿದ್ದಾಪುರ ಪೊಲೀಸರು ಆರೋಪಿತನ ಪತ್ತೆಗಾಗಿ ಶಿವಮೊಗ್ಗ, ಹಾವೇರಿ, ಮಂಗಳೂರು ಮುಂತಾದ ಕಡೆ ತಿರುಗಾಡಿ ಮಾಹಿತಿ ಸಂಗ್ರಹಿಸಿ ಉಡುಪಿ ಜಿಲ್ಲೆಯ ತ್ರಾಸಿಯಲ್ಲಿ ವೇಷ ಬದಲಾಯಿಸಿಕೊಂಡು ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿದ್ದ ಆರೋಪಿತನನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಅಲ್ಲದೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣವೂ ಇರುವುದಾಗಿ ತಿಳಿದು ಬಂದಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀ ದೀಪನ್ ಎಂಎನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀ ಜಿ ಕೃಷ್ಣಮೂರ್ತಿ ಹಾಗೂ ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ಪೊಲೀಸ್ ನಿರೀಕ್ಷಕರಾದ ಶ್ರೀ ಸೀತಾರಾಮ್ ಜೆಬಿ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ ಠಾಣೆಯ ತನಿಖಾ ವಿಭಾಗದ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಚೇತನ್ ಕುಮಾರ್ ಹಲ್ಗೇರಿ, ಭರತ್ ಕುಮಾರ್, ಕೆಜೆ ಶಶಿಕಾಂತ್ ನಾಯ್ಕ್ ರವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಏಪ್ರಿಲ್ 28ರಂದು ಮಂಗಳವಾರ ಪಟ್ಟಣದ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ತಾಲೂಕು ಮಟ್ಟದ ಸಾರ್ವಜನಿಕ ಆರೋಗ್ಯ ಘಟಕ ಪ್ರಯೋಗಶಾಲೆಯನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ಸ್ಥಳೀಯ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿನ ಎಂಇಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಿಂದ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕುಳಿತ 30 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 100% ಫಲಿತಾಂಶ ಸಾಧಿಸಿದ್ದಾರೆ. ಉನ್ನತ ಶ್ರೇಣಿಯಲ್ಲಿ 5, ಪ್ರಥಮ ದರ್ಜೆ 20, ದ್ವಿತೀಯ ದರ್ಜೆ 5 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಗುಣಾತ್ಮಕ ಫಲಿತಾಂಶದಲ್ಲಿ ಶಾಲೆಯು ಎ ಗ್ರೇಡ್ ಪಡೆದಿದೆ. ಸ್ವಾತಿ ವಿನಾಯಕ್ ಹೆಗಡೆ 94.4 ಅಂಕ ಪಡೆದು ಶಾಲೆಗೆ ಪ್ರಥಮ, ಮಾನಸ ಶೈಲೇಶ್ ಹೊನ್ನಾವರ 94.8 ಅಂಕ ಪಡೆದು ದ್ವಿತೀಯ, ಪ್ರಥಮ ಸಂದೀಪ್ ನಾಯ್ಕ್ 89.6 ಅಂಕದೊಂದಿಗೆ ತೃತೀಯ, ತನ್ಮಯ ವಿನಾಯಕ್ ಹೆಗಡೆ 85.92 ಅಂಕ ಪಡೆದು ಚತುರ್ಥ ಹಾಗೂ ಸಾಕ್ಷಿ 85.6 ಅಂಕ ಪಡೆದು ಪಂಚಮ ಸ್ಥಾನ ಪಡೆದಿದ್ದಾರೆ. ನಿಧಿ ಆರ್ ಆಚಾರಿ ಇವಳು ಕನ್ನಡಪ್ರಭ ಪತ್ರಿಕೆ ವಿತರಕ ಗಣೇಶ್ ನೀಲೇಕಣಿಯವರ ಮೊಮ್ಮಗಳಾಗಿದ್ದು, ಪ್ರಸಕ್ತ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 92.64 ಅಂಕಗಳನ್ನು ಪಡೆದಿರುವುದಕ್ಕೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ ಎಂದು ವಿದ್ಯಾರ್ಥಿನಿಗೆ ಕುಟುಂಬಸ್ಥರು ಅಭಿನಂದಿಸಿದ್ದಾರೆ. ಪ್ರಸಕ್ತ ಬೇಸಿಗೆಯಲ್ಲಿ ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ತಕ್ಷಣ ಸ್ಪಂದಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಸೂಚನೆ ನೀಡಿದರು. ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪ್ರಸಕ್ತ ಬೇಸಿಗೆಯಲ್ಲಿ 41 ಗ್ರಾಮ ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿದ್ದು, 17 ಗ್ರಾಮಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಕುಡಿಯುವ ನೀರಿನ ಸರಬರಾಜು ಮಾಡಲು
98 ಖಾಸಗಿ ಬೋರ್ವೆಲ್ಗಳನ್ನು ಗುರುತಿಸಲಾಗಿದ್ದು, ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಸಮಸ್ಯೆ ಕಂಡುಬಂದಲ್ಲಿ ತ್ವರಿತವಾಗಿ ಸ್ಪಂದಿಸಿ ನೀರು ಒದಗಿಸುವಂತೆ ಸೂಚನೆ ನೀಡಿದರು. ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಬರುವ ಪೈಪ್ಲೈನ್ಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡುವಂತೆ ಹಾಗೂ ನೀರಿನ ಗುಣಮಟ್ಟದ ಪರೀಕ್ಷೆಗಳನ್ನು ಪ್ರಾಥಮಿಕ ಹಂತದಲ್ಲಿ ನಿರಂತರವಾಗಿ ನೀರಿನ ಮಾತ್ರೆಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪರಿಶೀಲನೆಗೆ ಒಳಪಡಿಸುವ ಮೂಲಕ ಯಾವುದೇ ಸಂದರ್ಭದಲ್ಲಿ ಕಲುಷಿತ ನೀರು ಸರಬರಾಜು ಆಗದಂತೆ ಕಟ್ಟೆಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದರು. ಫ್ಯಾನ್ ಐಐಟಿ ಅಲ್ಯೂಮ್ನಿ ಇಂಡಿಯಾ ಅಸೋಸಿಯೇಷನ್ ಮತ್ತು ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಮೇ 16ರಂದು ಬೆಂಗಳೂರಿನಲ್ಲಿ ಪ್ಯಾನ್ ಐಐಟಿ ಬೆಂಗಳೂರು ಸಮಿಟ್ 2026 ಆಯೋಜಿಸಲಾಗಿದೆ. ತಂತ್ರಜ್ಞಾನದಲ್ಲಿನ ಸ್ವಾಯತ್ತತೆ ಎಂಬ ವಿಷಯದಡಿ ಈ ಸಮಿಟ್ ನಡೆಯಲಿದೆ ಎಂದು ಕರ್ನಾಟಕ ಸರ್ಕಾರದ ಆಡಳಿತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ ಅವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು, ಇಂದು ಭಾರತದ ತಂತ್ರಜ್ಞಾನ ಮಹತ್ವಾಕಾಂಕ್ಷೆಯ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ದೇಶದ ಪ್ರಮುಖ ಜಿಡಿಪಿ ಕೊಡುಗೆ ನೀಡುವ ನಗರದಲ್ಲಿ ಬೆಂಗಳೂರು ಒಂದಾಗಿದ್ದು, ವೆಂಚರ್ ಕ್ಯಾಪಿಟಲ್ ಹೂಡಿಕೆಗಳ ಪ್ರಮುಖ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದೆ. ಸ್ಟಾರ್ಟ್ಅಪ್ಗಳ ನಿಧಿ ಸಂಗ್ರಹ ಹಾಗೂ ನವೀನ ಚಟುವಟಿಕೆಗಳಲ್ಲಿ ಮಹತ್ತರ ಪಾತ್ರ ವಹಿಸುವುದು, ಸಾವಿರಾರು ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ವಿಶ್ವದ ಅತಿದೊಡ್ಡ ಪ್ರತಿಭಾ ಸಂಪನ್ಮೂಲಗಳಲ್ಲಿ ಒಂದನ್ನು ಹೊಂದಿರುವುದು ಈ ಎಲ್ಲ ಕಾರಣಗಳಿಂದ ಬೆಂಗಳೂರು ಪೂರ್ವದ ಸಿಲಿಕಾನ್ ವ್ಯಾಲಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅವರು ಹೇಳಿದರು. ಸಾರ್ವಜನಿಕ ವಲಯ ಮತ್ತು ತಾಂತ್ರಿಕ ಕಂಪನಿಗಳ ಮೂಲಕ ಏರೋಸ್ಪೇಸ್, ರಕ್ಷಣಾ ಹಾಗೂ ಮೂಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕವು ಬಲವಾದ ನೆಲೆ ನಿರ್ಮಿಸಿತು. ಬಳಿಕ ಇನ್ಫೋಸಿಸ್, ಐಸಿಎಸ್, ಎಚ್ಸಿಎಲ್ ಹಾಗೂ ವಿಪ್ರೋ ಮುಂತಾದ ಐಟಿ ದಿಗ್ಗಜರ ಉದಯದೊಂದಿಗೆ ಭಾರತವನ್ನು ಜಾಗತಿಕ ತಂತ್ರಜ್ಞಾನ ನಕ್ಷೆಯಲ್ಲಿ ಸ್ಥಾಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಅವರು ವಿವರಿಸಿದರು. ಭೂ ಗ್ಯಾರಂಟಿ ಕಾರ್ಯಕ್ರಮದಡಿ ಬಡವರು, ಮಧ್ಯಮ ವರ್ಗಗಳಿಗೆ ಸೇರಿದ ಕುಟುಂಬಗಳಿಗೆ ಕನಿಷ್ಠ 8 ರಿಂದ 15 ಲಕ್ಷದವರೆಗಿನ ಆಸ್ತಿ ನೋಂದಣಿ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದೆ ವಾಸಿಸುವವರೇ ಮನೆಗಳ ಮಾಲೀಕರಾಗಲಿದ್ದಾರೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಸೋಮವಾರ ಸಂಜೆ ತಾಲೂಕಿನ ಅರಳೇಶ್ವರ ಗ್ರಾಮದಲ್ಲಿ ನಡೆದ ಅರಳೇಶ್ವರ ಹಾಗೂ ಸುರಳೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 250ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕಾರ್ಯಕ್ರಮದಡಿ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿದರು. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರು ಉಳುವವನಿಗೆ ಭೂಮಿ ಕೊಟ್ಟು ಹಸಿರು ಕ್ರಾಂತಿ ಮಾಡಿದರು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೃಷ್ಣ ಬೈರೇಗೌಡ, ಶಿವಾನಂದ ಪಾಟೀಲ್ ಅವರ ಕಾಲದಲ್ಲಿ ಅತಂತ್ರವಾಗಿ ವಾಸಿಸುತ್ತಿದ್ದ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಿ ವಾಸಿಸುವವರನ್ನೇ ಮನೆಯ ಮಾಲೀಕರನ್ನಾಗಿಸಲಾಗಿದೆ. ಮನೆ ಮಾಲೀಕತ್ವ ಇಲ್ಲದ ಕಾರಣ ಯಾವುದೇ ಸೌಲಭ್ಯಗಳಿಂದ ಸಾವಿರಾರು ಕುಟುಂಬಗಳು ವಂಚಿತರಾಗಿದ್ದವು. ಈಗ ಬ್ಯಾಂಕ್ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬಂದು ಸಾಲ ಸೌಲಭ್ಯ ನೀಡಲಿದ್ದಾರೆ ಎಂದರು. ತಹಶೀಲ್ದಾರ್ ರೇಣುಕಾ ಎಸ್ ಮಾತನಾಡಿ, 40-50 ವರ್ಷಗಳಿಂದ ಸರ್ಕಾರಿ ಮತ್ತು ಖಾಸಗಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ದಾಖಲೆ ರಹಿತವಾಗಿ ಅತಂತ್ರ ಜೀವನ ನಡೆಸುತ್ತಿದ್ದ ಕುಟುಂಬಗಳನ್ನೀಗ ಸ್ವತಂತ್ರಗೊಳಿಸಲಾಗಿದೆ. ತಾಲೂಕಿನಲ್ಲಿ 13,000ಕ್ಕೂ ಹೆಚ್ಚು ಕುಟುಂಬಗಳು ಯಾವುದೇ ದಾಖಲೆಗಳಿಲ್ಲದ ಕಾರಣ ಇಂದಲ್ಲ ನಾಳೆ ಯಾವುದಾದರೂ ಸಮಸ್ಯೆ ಎದುರಿಸಬೇಕಿತ್ತು. ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರದು ಎನ್ನುವ ಉದ್ದೇಶದಿಂದ ಹಕ್ಕುಪತ್ರ ವಿತರಿಸಿ ಮನೆಯ ಮಾಲೀಕತ್ವ ನೀಡಲಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಕಾರ್ಯಕ್ರಮದಿಂದ ಬಡವರು ಮತ್ತು ಮಧ್ಯಮ ವರ್ಗಗಳಿಗೆ ಸೇರಿದ ಕುಟುಂಬಗಳಿಗೆ ಅನುಕೂಲವಾಗಿದೆ. ಶಾಸಕರಾದ ಶ್ರೀನಿವಾಸ್ ಮಾನೆ ಅವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು ಕಳೆದ 2 ವರ್ಷಗಳಿಂದ ಹಗಲಿರುಳು ಕೆಲಸ ಮಾಡಿದ್ದಾರೆ. ಸರ್ಕಾರವೇ ಮನೆ ಬಾಗಿಲಿಗೆ ಬಂದು ಅನುಕೂಲ ಕಲ್ಪಿಸಿಕೊಟ್ಟಿದೆ ಎಂದರು. ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್, ಮುಖಂಡರಾದ ಅರಳೇಶ್ವರ್, ದಯಾನಂದ್ ನಾಗನೂರು, ಕೊಟ್ರಪ್ಪ ಅಂಗಡಿ, ಶಿವಾನಂದ್ ಕನಕನವರ್, ಬಸವರಾಜ ಲೇಗಿ, ಮಲ್ಲೇಶ್ ಜಾವೋಜಿ, ಫಕೀರಪ್ಪ ತೋಟದ, ಮಕ್ಬೂಲ್ ಹಿತ್ತಲಮನಿ, ಚನ್ನಬಸಪ್ಪ ಕಲ್ಲಗೌಡ್ರ, ಲಿಂಗರಾಜ ಮಡಿವಾಳರ, ಅರುಣ್ ಮಣ್ಣಮ್ಮನವರ್, ಶಿವಾನಂದ್ ಕಾಡಮ್ಮನವರ್, ದಯಾನಂದ್ ಕನಕನವರ್, ಪ್ರಕಾಶ್ ನಲಕೋಡಿ, ಹನುಮಂತ ಅಂಬಿಗೇರ್, ರಾಮಣ್ಣ ಕುರಿಯವರ, ಪ್ರಕಾಶ್ ಯಳ್ಳೂರ್, ಪುಟ್ಟಪ್ಪ ಕುರಿಯವರ, ಹನುಮಂತ್ ನಾಯ್ಕ್, ಶಿವಪುತ್ರಪ್ಪ ವಾರ್ಗಿ, ಗಣೇಶ್ ಸಂಬರ್ಗಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಗಾಂಜಾ ಮಾದಕ ವಸ್ತು ಸೇವಿಸಿದ್ದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಪೊಲೀಸರು ಇಂದು ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದ ಘಟನೆ ಜರುಗಿದೆ. ಶಿರಸಿಯ ಅಮನ್ ತಂದೆ ಅನೀಬ್ ಶೇಖ್, ಪ್ರಾಯ 28 ವರ್ಷ, ಸಾಕಿನ್ ಅರಕೊಪ್ಪ, ಶಿರಸಿ ವಶಕ್ಕೆ ಪಡೆದ ಆರೋಪಿಯಾಗಿದ್ದಾನೆ. ಶಿರಸಿ ಶಹರದ ಆನೆಹೊಂಡ ರಸ್ತೆ ಹತ್ತಿರ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ 45/2026 U/S 27 ಕಾಲಂ ಬಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಶಿರಸಿ ನಗರ ಪೊಲೀಸ್ ಠಾಣೆ PSI ಶ್ರೀ ನರಸಿಂಹಲು ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಚನ್ನಬಸಪ್ಪ ಕ್ಯಾರಕಟ್ಟಿ, ಹನುಮಂತ ಮಾಕಾಪುರ, ಸುನೀಲ್, ರಾಜಶೇಖರ್, ಪ್ರಶಾಂತ್, ತುಕಾರಾಂ,
ಬಿ ಸುದರ್ಶನ್ ನಾಯ್ಕ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಶಿರಸಿ ತಾಲೂಕಿನ ಹನುಮಂತಿ ಬಳಿ ಮಂಗಳವಾರ ನಡೆದ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟ ಘಟನೆ ವರದಿಯಾಗಿದೆ. ದಂಪತಿಗಳು ಮಗುವಿನೊಂದಿಗೆ ಬೈಕ್ ಮೇಲೆ ಬರುವಾಗ ಸ್ಕಿಡ್ ಆಗಿ ಹನುಮಂತಿ ಹಾಲಿನ ಡೈರಿ ತಿರುವಿನಲ್ಲಿ ಬೈಕ್ ಅಪಘಾತಕ್ಕೀಡಾಗಿದೆ. ಬೈಕ್ ಸ್ಕಿಡ್ ಆಗಿ ನೀರು ಹರಿಯುವ ಚಾನಲ್ನೊಳಗೆ ಬೈಕ್ ನುಗ್ಗಿ ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ ಸವಾರ ಸಮೀಪದ ಹಾರುಗಾರ ಗ್ರಾಮದ ವೆಂಕಟರಮಣಗೌಡ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಅವರ ಪತ್ನಿ ಗಂಭೀರವಾಗಿ ಗಾಯಗೊಂಡಿದ್ದು, ಅದೃಷ್ಟವಶಾತ್ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಸ್ಥಳಕ್ಕೆ ಸಂಚಾರಿ ಠಾಣೆ ಪೊಲೀಸರು ಆಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಶಿರಸಿ ತಾಲೂಕು ದಾಸನಕೊಪ್ಪ ಕಾಳಂಗಿ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ನೌಕರನಿಂದಲೇ ಅವ್ಯವಹಾರ ನಡೆದಿದೆ ಎಂಬ ಸುದ್ದಿಗಳಿರುವಾಗಲೇ ಈಗ ಸಂಘದಲ್ಲಿ ಠೇವಣಿ ವಾಪಸ್ ನೀಡಲು ಹಣವಿಲ್ಲದೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಇಂದು ಇಲ್ಲಿ 5 ಲಕ್ಷ ರೂಪಾಯಿ ಠೇವಣಿ ಇಟ್ಟ ರೈತನೊಬ್ಬ ತನ್ನ ಠೇವಣಿ ಕ್ಲೋಸ್ ಮಾಡಲು ಹೋದರೆ ಸಂಸ್ಥೆಯಲ್ಲಿ ದುಡ್ಡೇ ಇಲ್ಲ ಎಂದರೆಂದು ತಿಳಿದುಬಂದಿದೆ. 8 ದಿನಗಳಿಂದ ಸಂಘದ ಕಚೇರಿ ಅಲೆದಾಡುತ್ತಿರುವ ರೈತನಿಗೆ ಹಣ ಕೊಟ್ಟಿಲ್ಲ. ಸದ್ಯಕ್ಕೆ 20,000 ರೂಪಾಯಿ ಕೊಡುವುದಾಗಿ ಹೇಳುತ್ತಾರೆಂದು ರೈತ ಅಳೆದು ತೋಡಿಕೊಳ್ಳುತ್ತಾನೆ. ಒಟ್ಟಾರೆ ಸಂಘದ ವ್ಯವಹಾರ ಬೀದಿಗೆ ಬರುತ್ತಿದ್ದು ಸದಸ್ಯ ರೈತರು ಕಂಗಾಲು ಆಗುವಂತೆ ಮಾಡಿದೆ. ಏನ್ ಸಮಸ್ಯೆ ಆಗೈತೆ ಹೇಳ್ರಿ. ಎಷ್ಟು ಇಟ್ಟಿದ್ರಿ? 5 ಲಕ್ಷ. ಎಂತ ಅಂತಾರ್ರಿ ಬ್ಯಾಂಕ್ನಾಗ? ಅವರು 20,000 ಕೊಡ್ತಾನೆ ಅಂತಾರೆ. ಈಗ ನಿಮ್ಗೆ ಎಂತ ಎಮರ್ಜೆನ್ಸಿ ಇತ್ತು ರೀ? ಎಂತರ ಸಲುವಾಗಿ? ಈಗ ಏನಂತ ಅದಾರ ಈಗ ಮ್ಯಾನೇಜರ್ ಅವರೆಲ್ಲ ಏನಂತ ಇದಾರ? ಅವ್ರಿಗೆ ದುಡ್ಡು ಇಲ್ಲ ಅನ್ಸ. ಇದಾರ ಮ್ಯಾನೇಜರ್? ಇಲ್ಲ. ಎಷ್ಟು ದಿನ ಆಯ್ತು ನೀವು ಬಂದು ಹೋಗ್ತಾ ಇರೋದಿಲ್ಲಿ? 8 ದಿವಸ. ಆಯ್ತು. ಈಗ ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವೆಲ್ಲ? ಇದ್ರ ಬಗ್ಗೆ ಏನು ಹೇಳಿದ್ರೆ ನಮ್ಗೀಗ ಅನಾರೋಗ್ಯ ಐತಿ, ಬೇಕು ಅಂತ ಹೇಳ್ತಾರೆ. ಸರಿ ಸರಿ ಹೇಳ್ಬೇಕು. ತನಿಖೆ ಮಾಡಿ ಅಂತ ಇಲ್ಲಿ ರೈತರು ಬೇವರ್ಸರ್ಸ್ ಇಟ್ಟಿದ್ ದುಡ್ಡಿದ ಇಲ್ಲಿ ರೈತರು ಕೇಳಾರ ಇಲ್ಲ. ಇಲ್ಲಿ ಹಕ್ಕು ಯಾರ್ಯಾರ ಬರ್ತಾರ 3-4 ಲಕ್ಷ ತಗೊಂಡಾರ. ಒಂದು ಸೈನ್ ಇಲ್ಲ ರೈತರು. FD ಇಟ್ಟಿದಾರ ರೈತರು. ನೀವು ಬರ್ತೀರಿಲ್ಲ, ನೀವು ತಿಂದಿದ್ದೀರ, ನೀವು ಅಧಿಕಾರಿಗಳು ಶಾಮೀಲ್ ಇದ್ದೀರಾ. ಎಷ್ಟೊತ್ತಿಗೆ ಬರ್ತೀರಿ? ಬೆಳಗಿಂದ 11 ಗಂಟೆ ಮಾಡಿದೀವಿ ನಿಮ್ಗೆ. ರೈತರು ಇದು ಮೀಡಿಯಾದಲ್ಲೆಲ್ಲ ಬಂದ್ ಹೋಗಿದೆ. ನೀವ್ ಎಲ್ಲಿದ್ದೀರಿ? ಇಲ್ಲಿ ಯಾರು ಕಮಿಟಿಯವರು ಉತ್ತರ ಕೊಡ್ತಾ ಇಲ್ಲ. ಪೂರ್ತಿ ಅವ್ರು ಡಿಸಾಲ್ವ್ ಮಾಡಿ ತನಿಖೆ ಮಾಡ್ರಿ. ಇಲ್ಲಿ ಯಾರ್ದು ಶ್ರೀಮಂತರ ದುಡ್ಡಲ್ಲ, ಇದು ರೈತರ ದುಡ್ಡಿಲ್ಲ. ರೈತರ ಕಟ್ಟಿ ಸಂಸ್ಥೆ ಇದು. ಯಾವಾಗ ಬರ್ತೀರಿ? ಯಾವಾಗ ತನಿಖೆ ಮಾಡ್ತೀರಿ? ಇಲ್ಲಿ ಸೆಕ್ರೆಟರಿ ಬೇರೆ ಕಡೆ ಹೋಗಾಕ ಇರ್ತಾನ ಜೊತೆಗೆ. ಇಲ್ಲಿ ಇವತ್ತು ಸೆಕ್ರೆಟರಿ ಇಲ್ಲ. 2 ಕೋಟಿ ರೂಪಾಯಿ ಇಲ್ಲಿ ಅವ್ಯವಹಾರ ಆಗಿದೆ ರೈತರದು. FD ಕೆಲಸ ಬಂದ್ರೆ FD ತೆಗಿಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಎಲ್ಲಾ ಸಿಬ್ಬಂದಿಗಳನ್ನ ಹೊರಗೆ ಹಾಕ್ರಿ. ನಿಮ್ದು ಏನ್ ತನಿಖೆ ಐತಿ ಮಾಡ್ರಿ. ಯಾವಾಗ ಬರ್ತೀರಿ? ಯಾರಿಗೂ ಕಂಪ್ಲೇಂಟ್ ಮಾಡತ್ ನಾವು. ಇನ್ನು ಏನ್ ಮಾಡ್ಬೇಕು ನಿಮ್ಗ? ಅಲ್ಲಿ ಬಂದು ನಾವು ಸೈಕೆ ಕುಂದಿರ್ತೇವೆ. ರೈತರು ಆತ್ಮಹತ್ಯೆ ಮಾಡ್ಕೊಂತಾರ. ರೈತರು ನೆನ್ಪಿಡ್ಕೊಳ್ರಿ. ನೀವು ರೈತರು ದುಡ್ಡು ತಿಂದಿದಾರ. ಇಲ್ಲಿ ಬರ್ರಿ, ನೀವು ಬೇಗ ಬರ್ರಿ. ನಾವ್ ಇಲ್ಲೇ ಕಾಯ್ತೇವೆ. ಯಾವ ಊಟ ಇಲ್ಲ, ಏನ್ ಇದ್ದಿಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮ ಹೆಸರು ಬರಿತೇವೆ ಇಲ್ಲಿ. ಈಗ ಎಷ್ಟು ಗಂಟೆ ಒಳಗೆ ಬರ್ತೀರಿ ನೀವು? ಇಲ್ಲಿ ಅರ್ಧ ಗಂಟೆಗೆ ಬರ್ಬೋದು. ನೀವು 1 ತಾಸು ಬರ್ರಿ. 12:30, 1:15 ಬರ್ರಿ. ನಾವ್ ಇಲ್ಲೇ ಇರ್ತೇವೆ. ರೈತರ ಇಲ್ಲೆಲ್ಲ ಆಫೀಸ್ ಒಳಗೆ ಹೋಗಕ್ ಕೊಡಂಗಿಲ್ಲ ರೈತರಿಗೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು? ರೈತರು ದುಡ್ಡು ಕಟ್ತಾರೆ, FD ಇಟ್ಟಾರ. ಈಗ ಬರ್ರಿ, ನೀವು ಇಲ್ಲಿ ಬಂದು ಉತ್ತರ ಕೊಡ್ರಿ. ಎಲ್ಲರೂ ಇಲ್ಲೇ ಇರ್ರಿ 1 ತಾಸು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿತನ ಪತ್ತೆ. ತಾಲೂಕು ಮಟ್ಟದ ಸಾರ್ವಜನಿಕ ಆರೋಗ್ಯ ಘಟಕದ ಪ್ರಯೋಗಶಾಲೆ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. MES ಪ್ರೌಢಶಾಲೆ 100% ಸಾಧನೆ. SSLC ಪರೀಕ್ಷೆಯಲ್ಲಿ ನಿಧಿ ಆರ್ ಆಚಾರಿ 92.64 ಅಂಕ ಗಳಿಸಿ ಸಾಧನೆ. ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ತಕ್ಷಣ ಸ್ಪಂದಿಸಿ ಡಾಕ್ಟರ್ ದಿಲೀಶ್ ಶಶಿ. ತಿಂಗಳಲ್ಲಿ ಪ್ಯಾನ್ IIT ಬೆಂಗಳೂರು ಸಮಿಟ್ 2026 ಆಯೋಜನೆ. ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕಾರ್ಯಕ್ರಮದಡಿ ಹಕ್ಕುಪತ್ರ ವಿತರಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಗಾಂಜಾ ಸೇವನೆ ಓರ್ವನ ಮೇಲೆ ಪ್ರಕರಣ ದಾಖಲು. ಹನುಮಂತಿ ಬಳಿ ಭೀಕರ ಅಪಘಾತ, ಬೈಕ್ ಸವಾರ ಸಾವು. ಠೇವಣಿ ಹಣ ಹಿಂದಿರುಗಿಸಲು ಕಾಳಂಗಿ ಸೊಸೈಟಿಯಲ್ಲಿ ದುಡ್ಡಿಲ್ಲ.
ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.